ದ ಸೀಕ್ರೆಟ್ ಅಂತ ಒಂದು ಮೂವಿ ಮಾಡಿದ್ರು. ಬುದ್ಧ, ವಿವೇಕಾನಂದ, ಶ್ರೀಕೃಷ್ಣ ಕೂಡ ಅದನ್ನೇ ಹೇಳಿದ್ರು. ಅವಾಗ ನನಗೆ ಒಂದು ಕತೆ ನೆನಪಾಯಿತು. ಇದರಲ್ಲಿ ಏನಾದರೂ ರಾಕ್ಷಸನ ಅಥವಾ ಭೂತ ಏನಾದರೂ ಇದೆಯಾ? ನಾವು ಬರೀ ಸರ್ವೈವಲ್ ಮೋಡಲ್ ಇದ್ದೀವಿ. ಏನು ಲಾ ಆಫ್ ಅಟ್ರಾಕ್ಷನ್? ಲಾ ಆಫ್ ಅಟ್ರಾಕ್ಷನ್ನ ಮೂಲ ಭಾರತೀಯ ತತ್ವಶಾಸ್ತ್ರದಲ್ಲಿದೆ. ಯದ್ಭಾವಂ ತದ್ಭವತಿ. ಇದನ್ನು ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆನೇ ಹೇಳಿದರು. ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಇತ್ತೀಚಿನ ಟ್ರೆಂಡೂ ಅಲ್ಲ, ಅಥವಾ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಹುಟ್ಟಿದಂಥ ವಿಚಾರವೂ ಅಲ್ಲ. ಇದು ಸಾವಿರಾರು ವರ್ಷಗಳಿಂದ ಅಸ್ತಿತ್ವದಲ್ಲಿರುವಂತಹ ಸತ್ಯ. ಈ ನಿಯಮದ ಸುತ್ತ ನಮ್ಮ ಜೀವನ ಮತ್ತು ಈ ಬ್ರಹ್ಮಾಂಡದ ಆಗುಹೋಗುಗಳು. ನಮಸ್ತೆ ಎಲ್ಲರಿಗೂ, ನಾನು ಲಕ್ಷ್ಮೀಶಲ, NLP ಹೀಲರ್ ಮತ್ತು ಲಾ ಆಫ್ ಅಟ್ರಾಕ್ಷನ್ ಕೋಚ್. ವೆಲ್ಕಮ್ ಟು ಎಪಿಸೋಡ್ 1 ಆಫ್ ಲಾ ಆಫ್ ಅಟ್ರಾಕ್ಷನ್ ಸೀರೀಸ್. ಈ ಸೀರೀಸ್ನಲ್ಲಿ ನಾವು ಅಂಧವಿಶ್ವಾಸವೂ ಅಲ್ಲದ, ಮ್ಯಾಜಿಕ್ಕೂ ಅಲ್ಲದ ಪ್ರಾಚೀನ ಜ್ಞಾನ ಮತ್ತು ಮನಸ್ಸಿನ ವಿಜ್ಞಾನ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಏನು ಈ ಲಾ ಆಫ್ ಅಟ್ರಾಕ್ಷನ್? ಇದನ್ನು ಕನ್ನಡದಲ್ಲಿ ಅನುವಾದ ಮಾಡಿದರೆ ಆಕರ್ಷಣೆಯ ನಿಯಮ ಅಂತ ಬರುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ನಾವು ಏನನ್ನ ಆಕರ್ಷಿಸಬೇಕು ಅಂತ ಇದ್ದೀವಿ ಅಥವಾ ಏನನ್ನ ಪಡ್ಕೋಬೇಕು ಅಂತ ಇದ್ದೀವಿ, ಅದಕ್ಕೆ ಒಂದು ನಿಯಮ ಇದೆ. ಆ ನಿಯಮನ ನೀವು ಪಾಲಿಸಿದ್ರೆ ನಿಮಗೆ ಬೇಕಾದನ್ನು ನೀವು ಆಕರ್ಷಿಸಬಹುದು ಮತ್ತು ಪಡ್ಕೋಬಹುದು. ಹಾಗಾದರೆ ಏನು ಹೇಳುತ್ತೆ ಈ ನಿಯಮ? ಈ ನಿಯಮ ಹೇಳುತ್ತೆ, ನಿಮ್ಮ ಯೋಚನೆಗಳು ಯಾವ ರೀತಿಯದ್ದಾಗಿರುತ್ತೆ ಅದೇ ರೀತಿಯಾದ ಅನುಭವಗಳನ್ನ ನೀವು ಆಕರ್ಷಿಸ್ತಾ ಹೋಗ್ತೀರಿ ನಿಮ್ಮ ಜೀವನದಲ್ಲಿ ಅಂತ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ನಿಮ್ಮ ಥಾಟ್ಸ್ ಪ್ಲಸ್ ನಿಮ್ಮ ಎಮೋಷನ್ಸ್ ಈಸ್ ಈಕ್ವಲ್ ಟು ಯುವರ್ ರಿಯಾಲಿಟಿ. ಅಂದರೆ ನಿಮ್ಮ ಯೋಚನೆಗಳು ಪ್ಲಸ್ ನಿಮ್ಮ ಭಾವನೆಗಳು ಈಸ್ ಈಕ್ವಲ್ ಟು ನಿಮ್ಮ ವಾಸ್ತವಿಕತೆ. ಲಾ ಆಫ್ ಅಟ್ರಾಕ್ಷನ್ನ ಮೂಲ ಭಾರತೀಯ ತತ್ವಶಾಸ್ತ್ರದಲ್ಲಿದೆ. ಇದರ ಸಿದ್ಧಾಂತಗಳನ್ನ ನಾವು ನಮ್ಮ ವೇದ ಉಪನಿಷತ್ಗಳಲ್ಲಿ, ಭಗವದ್ಗೀತೆಯಲ್ಲಿ ಮತ್ತು ಅದ್ವೈತ್ ಸಿದ್ಧಾಂತದಲ್ಲಿ ನೋಡಬಹುದು. ಲಾ ಆಫ್ ಅಟ್ರಾಕ್ಷನ್ ಏನು ಹೇಳುತ್ತೆ? ನಾವು ಏನು ಯೋಚಿಸ್ತೇವೋ, ಏನು ಭಾವಿಸ್ತೇವೋ ಅದನ್ನೇ ನಮ್ಮ ಜೀವನದಲ್ಲಿ ಅಟ್ರಾಕ್ಟ್ ಮಾಡ್ತೀವಿ ಅಂತ ಹೇಳುತ್ತೆ. ಹಾಗೆ ನಮ್ಮ ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ, ಯದ್ಭಾವಂ ತದ್ಭವತಿ. ಅಂದರೆ ನಾವು ಏನನ್ನ ಭಾವಿಸ್ತೇವೋ ಅದನ್ನೇ ಪಡ್ಕೊಳ್ತೇವೆ ಅಂತ. ಇದನ್ನ ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆನೇ ಹೇಳಿದ್ರು. ಆದರೆ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ವೆಸ್ಟ್ ಸೈಡಲ್ಲಿ ತೀರಾ ಇತ್ತೀಚೆಗೆ ರೋಂಡಾ ಬೈರ್ನ್ ಅವರು ದ ಸೀಕ್ರೆಟ್ ಅಂತ ಒಂದು ಮೂವಿ ಮಾಡಿದ್ರು. ಅದಾದ್ಮೇಲೆ ದ ಸೀಕ್ರೆಟ್ ಅನ್ನೋ ಒಂದು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿದ್ರು. ಇವೆರಡೂ ಆದ್ಮೇಲೆ ಆಫ್ ಅಟ್ರಾಕ್ಷನ್ ಮತ್ತು ಮ್ಯಾನಿಫೆಸ್ಟೇಷನ್ ಅನ್ನೋದು ತುಂಬಾ ಪ್ರಚಲಿತಕ್ಕೆ ಬಂತು. ಆದರೆ ಸಾವಿರಾರು ವರ್ಷಗಳಿಂದ ನಾವು ನಮ್ಮ ಜೀವನದಲ್ಲಿ ಲಾ ಆಫ್ ಅಟ್ರಾಕ್ಷನ್ನ ಅಳವಡಿಸ್ಕೊಂಡಿದ್ದೇವೆ. ಆದರೆ ಅದಕ್ಕೆ ನಾವು ಲಾ ಆಫ್ ಅಟ್ರಾಕ್ಷನ್ ಅಂತ ಕರೆದಿಲ್ಲ ಅಷ್ಟೇ. ಶ್ರೀಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಇದನ್ನೇ ಹೇಳಿದ್ದು, ಮನುಷ್ಯ ಏನನ್ನ ನಂಬ್ತಾನೋ ಅದನ್ನೇ ಪಡ್ಕೊಳ್ತಾ ಹೋಗ್ತಾನೆ ಅಂತ ಭಗವದ್ಗೀತೆಯಲ್ಲಿ. ಬುದ್ಧ ಕೂಡ ಅದನ್ನೇ ಹೇಳಿದ್ದು, ವಾಟ್ ಯು ಥಿಂಕ್ ಯು ಬಿಕಮ್. ಅಂದರೆ ನೀನು ಏನು ಯೋಚಿಸ್ತೀಯೋ ಅದೇ ಆಗ್ತೀಯ ಅಂತ. ವಿವೇಕಾನಂದರು ಕೂಡ ಅದನ್ನೇ ಹೇಳಿದ್ದು. ನಮ್ಮ ವೇದ ಉಪನಿಷತ್ತುಗಳಲ್ಲಿ ನಮ್ಮ ಹಿರಿಯರು ಏನು ತಿಳ್ಕೊಂಡಿದ್ರೋ ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು. ನೋಡಿ, ಯಾವುದೇ ಪೂಜೆ ಯಜ್ಞಾದಿಗಳನ್ನ ಮಾಡುವಾಗ ನಾವು ಸಂಕಲ್ಪವನ್ನ ಮಾಡ್ತೇವೆ. ಅಂದ್ರೆ ಈ ಪೂಜೆಯ ಉದ್ದೇಶ ಏನು ಅನ್ನೋದು, ಅಂದ್ರೆ ಇಂಟೆನ್ಷನ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ನಾವು ಯಾವಾಗ ನಮ್ಮ ಮನಸ್ಸಲ್ಲಿ ನಮ್ಮ ಇಂಟೆನ್ಷನ್ ಏನು ಈ ಪೂಜೆ ಮಾಡೋದಕ್ಕೆ, ಈ ಯಜ್ಞವನ್ನ ಮಾಡೋದಕ್ಕೆ ಅಂತ ಯೋಚಿಸ್ತೇವೆ, ಅವಾಗ ನಮ್ಮ ಎನರ್ಜಿ ಆ ಕಡೆನೆ ಫ್ಲೋ ಆಗುತ್ತೆ, ನಮ್ಮ ಫೋಕಸ್ ಆ ಕಡೆಗೆ ಹೋಗುತ್ತೆ. ಆ ಪೂಜೆಯಲ್ಲಿ ಮಂತ್ರಗಳನ್ನ ಉಚ್ಚರಿಸ್ತೀವಿ, ಅಲ್ಲಿ ಕೂಡ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ನಮ್ಮ ಇಂಟೆನ್ಷನ್ ಪ್ಲಸ್ ಆ ವೈಬ್ರೇಷನ್, ಆ ಫ್ರೀಕ್ವೆನ್ಸಿ ಒಂದೆಡೆ ಸೇರಿದಾಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಅದಲ್ಲದೆ ನಮ್ಮ ಪ್ರತಿದಿನದ ಜೀವನದಲ್ಲೂ ನಾವು ಲಾ ಆಫ್ ಅಟ್ರಾಕ್ಷನ್ನ ಅಪ್ಲೈ ಮಾಡ್ತಾನೆ ಇದ್ದೀವಿ. ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಹಿರಿಯರು ಯಾವಾಗಲೂ ಹೇಳೋರು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಶುಭವನ್ನೇ ಮಾತಾಡಬೇಕು, ಯಾವುದೇ ಕೆಟ್ಟ ಸಿಚುವೇಶನ್ ಇರಲಿ ಒಳ್ಳೆಯದನ್ನೇ ಬಯಸಬೇಕು, ಆವಾಗ ನಿನಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದೇ ಅಲ್ವಾ ಲಾ ಆಫ್ ಅಟ್ರಾಕ್ಷನ್ನ ಸಿದ್ಧಾಂತ. ಹಾಗೇನೆ ನೋಡಿ, ಹಿರಿಯರು ಸಂಜೆ ಹೊತ್ತು, ಮುಸ್ಸಂಜೆ ಹೊತ್ತು ಅಶುಭವನ್ನ ಮಾತಾಡಬಾರ್ದು, ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಹೇಳ್ತಾ ಇರ್ತಾರೆ ಅಂತ ಹೇಳ್ತಿದ್ರು. ಅದರ ಅರ್ಥ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಬೇಕು ಅಂತ ಅಲ್ವಾ. ಅಷ್ಟೇ ಅಲ್ಲದೆ ಕೆಲವೊಂದು ಮನೆಗಳಲ್ಲಿ ಏನಾದರೂ ಖಾಲಿ ಆಗಿದೆ ಅಂದ್ರೆ, ಖಾಲಿ ಆಗಿದೆ ಅನ್ನೋ ಒಂದು ಶಬ್ದವನ್ನ ಅವರು ಬಳಸೋದೇ ಇಲ್ಲ. ದಿನಸಿ ಖಾಲಿ ಆಗಿದೆ ಅಂದ್ರೆ ದಿನಸಿ ಹೆಚ್ಚಿದೆ ತರಬೇಕು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಬೇಳೆ ಖಾಲಿ ಆಗಿದೆ ಅಂದ್ರೆ ಬೇಳೆ ಹೆಚ್ಚಿದೆ ತಗೊಂಡ್ ಬನ್ನಿ, ತರಕಾರಿ ಖಾಲಿ ಆಗಿದೆ ಅಂದ್ರೆ ತರಕಾರಿ ಹೆಚ್ಚಿದೆ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಅಂದ್ರೆ ಅವರು ಖಾಲಿ ಆಗಿದೆ ಅನ್ನೋ ಪದವನ್ನ ಯೂಸ್ ಮಾಡಲ್ಲ. ಖಾಲಿ ಆಗಿದೆ ಅನ್ನೋ ಈ ಪದ ನಮ್ಮಲ್ಲಿ ಇಲ್ಲ ಅನ್ನೋ ಒಂದು ಭಾವನೆನ ಕ್ರಿಯೇಟ್ ಮಾಡುತ್ತೆ.
ಅದಕ್ಕೋಸ್ಕರ ಅವರು ಹೆಚ್ಚಿದೆ ಅಂತ ಯೂಸ್ ಮಾಡ್ತಾರೆ. ಅಂದ್ರೆ ನೆಗೆಟಿವ್ ಪದಗಳನ್ನ ಯೂಸ್ ಮಾಡಬಾರ್ದು ಅಂತ ತಾನೇ ಹೇಳ್ತಾ ಇರೋದು. ಅದನ್ನೇ ಈಗಿನ ಲಾ ಆಫ್ ಅಟ್ರಾಕ್ಷನ್ ಟ್ರೆಂಡ್ ಹೇಳ್ತಾ ಇರೋದು. ನೆಗೆಟಿವ್ ಪದಗಳನ್ನ ನಾವು ಯಾವತ್ತೂ ಉಚ್ಚರಿಸಲೇಬಾರ್ದು. ನಮ್ಮ ಮಾತಿಗೂ ಒಂದು ಶಕ್ತಿ ಇದೆ, ನಮ್ಮ ಯೋಚನೆಗೂ ಒಂದು ಶಕ್ತಿ ಇದೆ, ನಮ್ಮ ಭಾವನೆಗಳಿಗೂ ಒಂದು ಶಕ್ತಿ ಇದೆ. ಈ ಯೂನಿವರ್ಸ್ ಆಗಿರೋದೇ ಶಕ್ತಿಯಿಂದ. ನಮ್ಮ ಯೋಚನೆಯ ಫ್ರೀಕ್ವೆನ್ಸಿ ಯಾವಾಗ ನಾವು ಬಯಸುವ ರಿಯಾಲಿಟಿ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗುತ್ತೆ, ಆವಾಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ನಾವು ಅದನ್ನ ಆಕರ್ಷಿಸ್ತೀವಿ, ನಾವು ಅದನ್ನ ಪಡ್ಕೊಳ್ತೀವಿ. ನನಗೂ ಸುಮಾರು 7-8 ವರ್ಷಗಳ ಹಿಂದೆ ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳ್ಕೊಂಡಿದ್ದು. ನನಗೆ ಬಿಗಿನಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಅದಕ್ಕೋಸ್ಕರ ನಾನು ದ ಸೀಕ್ರೆಟ್ ಅನ್ನೋ ಬುಕ್ನ ಅಮೆಝಾನ್ ಇಂದ ಆರ್ಡರ್ ಮಾಡಿ ಓದಿದೆ. ಸೊ ಓದ್ತಾ ಇರುವಾಗ ನನಗೆ ಸಡನ್ ಆಗಿ ಇದನ್ನ ಎಲ್ಲೋ ನಾನು ಕೇಳಿದ್ದೀನಲ್ಲ ಅನ್ಸಕ್ಕೆ ಶುರು ಆಯ್ತು. ಆವಾಗ ನನಗೆ ಒಂದು ಕತೆ ನೆನಪಾಯ್ತು. ನಾನು ಸುಮಾರು 8-9 ವರ್ಷ ಇರುವಾಗ ನಾನು ವಿಶ್ವ ಹಿಂದೂ ಪರಿಷತ್ನ ಒಂದು ಸಭೆಗೆ ಹೋಗಿದ್ದೆ ನಮ್ಮ ತಂದೆ ತಾಯಿ ಜೊತೆ. ಆವಾಗ ಅಲ್ಲಿ ಒಬ್ರು ಸ್ವಾಮೀಜಿಗಳು ಬಂದಿದ್ರು. ಆ ಸ್ವಾಮೀಜಿಗಳು ಒಂದು ಕಥೆಯನ್ನ ಹೇಳಿದ್ರು. ಕತೆ ಅನ್ನೋ ಕಾರಣಕ್ಕೆ ನಾನು ಅದನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳಿಸ್ಕೊಂಡಿದ್ದೆ ಅನ್ಸುತ್ತೆ. ಆ ಕಥೆಯಲ್ಲಿ ಸ್ವಾಮೀಜಿ ಏನ್ ಹೇಳಿದ್ರು ಅಂದ್ರೆ, ಒಬ್ಬ ಮನುಷ್ಯ ಇರ್ತಾನೆ, ಅವನು ಒಂದೂರಿಂದ ಇನ್ನೊಂದೂರಿಗೆ ಹೋಗ್ಬೇಕಾಗಿರುತ್ತೆ. ಕಾಡಿನ ದಾರಿ, ಹಿಂದಿನ ಕಾಲದಲ್ಲಿ ನಿಮ್ಗೆ ಗೊತ್ತು, ಹೋಗಕ್ಕೆ ಬಸ್ಗಳೇನು ಇರಲ್ಲ, ನಡ್ಕೊಂಡೇ ಹೋಗ್ಬೇಕಾಗಿತ್ತು. ಸೊ ಕಾಡನ್ನ ದಾಟಿ ಅವನು ಹೋಗ್ಬೇಕಾಗಿತ್ತು, ಸ್ವಲ್ಪ ತುಂಬಾ ದೂರನೇ. ಸೊ ಅವನೇನ್ ಮಾಡ್ತಾನೆ, ಬೆಳಗ್ಗೆ ಶುರು ಮಾಡ್ತಾನೆ ನಡೆಯೋದಿಕ್ಕೆ. ಮನೆಯಿಂದ ನಡ್ಕೊಂಡು ಹೋಗ್ತಾ ಹೋಗ್ತಾ ಕಾಡಿನ ಮಧ್ಯೆ ಹೋಗ್ತಾನೆ. ತುಂಬಾ ಆಯಾಸ ಆಗುತ್ತೆ ಅವನಿಗೆ. ಆಯಾಸ ಆದಾಗ ಅವನು ಒಂದು ಮರವನ್ನ ನೋಡ್ತಾನೆ, ವಿಶಾಲವಾದ ಮರವನ್ನ. ಅದ್ರ ಕೆಳಗಡೆ ಹೋಗಿ ಮಲ್ಕೊಳ್ತಾನೆ. ಅವನಿಗೆ ಚೆನ್ನಾಗಿ ನಿದ್ರೆ ಹತ್ತುತ್ತೆ. ನಿದ್ರೆ ಆದ್ಮೇಲೆ ಎದ್ದೇಳ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ಸ್ವಲ್ಪ ಹಾಯ್ ಅನ್ಸುತ್ತೆ. ಅಷ್ಟೊತ್ತಿಗೆ ಅವನ ಮನ್ಸಲ್ಲಿ ಒಂದು ಯೋಚನೆ ಬರುತ್ತೆ, ನೀರ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ. ಸಡನ್ ಆಗಿ ಅವನ ಕಣ್ಮುಂದೆ ನೀರ್ ಪ್ರತ್ಯಕ್ಷ ಆಗುತ್ತೆ. ನೀರ್ನ ತಗೊಂಡು ಕುಡಿತಾನೆ. ಆಯಾಸ ಎಲ್ಲ ನೀಗಿ ಅವನಿಗೆ ಆರಾಮ್ ಅನ್ಸತ್ತೆ. ಸ್ವಲ್ಪ ಹೊಟ್ಟೆನು ಚಿರುಕನ್ನಕ್ಕೆ ಶುರುವಾಗುತ್ತೆ. ಊಟ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಯೋಚನೆ ಮಾಡ್ತಾನೆ. ಊಟನೂ ಪ್ರತ್ಯಕ್ಷ ಆಗುತ್ತೆ. ಚೆನ್ನಾಗಿ ತಿಂತಾನೆ. ತಿಂದಾದ್ಮೇಲೆ ಅವನಿಗೆ ಯೋಚನೆ ಬರುತ್ತೆ, ನಾನು ಏನ್ ಕೇಳಿದ್ರು ಸಿಗ್ತಾ ಇದೆಯಲ್ಲ ಈ ಮರದಲ್ಲಿ, ನನಗೆ ದುಡ್ಡು, ಹಣ, ಐಶ್ವರ್ಯ ಎಲ್ಲ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾನೆ. ಅವನ ಮುಂದೆ ಹಣ, ಐಶ್ವರ್ಯ ಎಲ್ಲ ಪ್ರತ್ಯಕ್ಷ ಆಗುತ್ತೆ. ಅದನ್ನೆಲ್ಲ ನೋಡಿ ಅವನಿಗೆ ತುಂಬಾ ಖುಷಿ ಆಗುತ್ತೆ. ಅದನ್ನು ಕೂಡ ತಗೊಳ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ಯಾಕೋ ಡೌಟ್ ಶುರು ಆಗುತ್ತೆ. ಅಲ್ಲ, ನಾನು ಏನ್ ಕೇಳಿದ್ರು ಈ ಮರ ಕೊಡ್ತಾ ಇದೆಯಲ್ಲ, ಇದ್ರಲ್ಲಿ ಏನಾದ್ರು ರಾಕ್ಷಸನ ಅಥವಾ ಭೂತ ಏನಾದ್ರು ಇದೆಯಾ ಅಂತ ಅನ್ಕೊಳ್ತಾನೆ. ಸಡನ್ ಆಗಿ ಅವನ ಕಣ್ಮುಂದೆ ರಾಕ್ಷಸ ಪ್ರತ್ಯಕ್ಷ ಆಗ್ತಾನೆ ಮತ್ತು ಅವನ್ನ ತಿಂದು ಸಾಯಿಸ್ಬಿಡ್ತಾನೆ. ಸ್ವಾಮೀಜಿ ಹೇಳಿದ್ರು, ನಿಮ್ ಜೀವನದಲ್ಲಿ ನೀವು ಏನನ್ನ ಯೋಚಿಸ್ತೀರೋ ಅದೇ ನಡೆಯುತ್ತೆ ಅಂತ. ಅವಾಗ ನನ್ಗೆ ಈ ಮಾತಿನ ತಾತ್ಪರ್ಯ ಗೊತ್ತಾಗಿರ್ಲಿಲ್ಲ. ಸೀಕ್ರೆಟ್ ಬುಕ್ ನ ಓದ್ತಾ ಓದ್ತಾ, ಅರೆ ಇದೇ ಅಲ್ವಾ ನನ್ಗೆ ಅಷ್ಟು ವರ್ಷಗಳ ಹಿಂದೆ ಸ್ವಾಮೀಜಿ ಹೇಳ್ಕೊಟ್ಟಿದ್ದು ಅಂತ ಅನ್ಸ್ತು. ನೀವು ಕೂಡ ಇಂತಹದೇ ಕಥೆಗಳನ್ನ ಕೇಳಿರ್ಬಹುದು, ಆದ್ರೆ ಯಾರು ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡಿರಲ್ಲ. ನಾವು ಬರೀ ಸರ್ವೈವಲ್ ಮೋಡಲ್ ಇದೀವಿ. ಅಂದ್ರೆ ಜೀವನವನ್ನ ಜೀವಿಸ್ಬೇಕು, ಹೇಗಾದ್ರೂ ಇದನ್ನ ಕಳಿಬೇಕು, ನಮ್ಮ ಜವಾಬ್ದಾರಿಗಳಿಂದ ಮುಕ್ತಿ ಪಡಿಬೇಕು ಅನ್ನೋ ಹೋರಾಟದಲ್ಲೇ ಇದೀವಿ. ಈ ಜೀವನದ ಹೋರಾಟದಲ್ಲಿ ಜೀವನವನ್ನ ಹೇಗೆ ಜೀವಿಸ್ಬೇಕು ಅನ್ನೋದೇ ನಮ್ಗೆ ಮರ್ತ್ಕೊಂಡ್ಬಿಟ್ಟಿದೀವಿ. ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದೆಲ್ಲ ಮರ್ತೋಗ್ಬಿಟ್ಟಿದೆ. ಯಾಕೆ ಹೀಗಾಗುತ್ತೆ ಅಂದ್ರೆ, ನೀವೊಂದು ರೀಲ್ ನೋಡಿರಬಹುದು. ಆ ರೀಲಲ್ಲಿ ಹೀಗೆ ಉದ್ದಕ್ಕೆ ಸಾಲಲ್ಲಿ ನಿಂತಿರ್ತಾರೆ, ಎಲ್ಲ ಹಿಂದೆ ತಿರುಗ್ಬಿಟ್ಟು ನಿಂತಿರ್ತಾರೆ. ಸಾಲಲ್ಲಿ ಮೊದಲನೆಯಲ್ಲಿ ಇರೋರು ಒಂದು ಸ್ಟೆಪ್ ಮಾಡಿ ತೋರಿಸ್ತಾರೆ ಹೀಗೆ. ಅದನ್ನ ಅವರು ನೆಕ್ಸ್ಟ್ ಅವ್ರಿಗೆ ಹೇಳ್ಕೊಡ್ಬೇಕು. ಎಲ್ಲ ಉಲ್ಟಾ ತಿರುಗ್ದಿದ್ದಿರ್ತಾರೆ. ಒಬ್ರೊಬ್ರನ್ನೇ ಕರೆದು ನೆಕ್ಸ್ಟ್ ಇರೋರು ಅವ್ರಿಗೆ ಆ ಸ್ಟೆಪ್ ನ ಹೇಳ್ತಾ ಹೋಗ್ಬೇಕು. ಸೊ ಆ ರೀಲಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಲಾಸ್ಟ್ಗೆ ಹೋಗಿ ತಲುಪಿದಾಗ ಆ ಸ್ಟೆಪ್ ಇನ್ನೇನೋ ಒಂದಾಗಿರುತ್ತೆ. ಇಲ್ಲಿ ಶುರುವಾಗಿದ್ದ ಸ್ಟೆಪ್ಪೇ ಬೇರೆ, ಅಲ್ಲಿ ಇನ್ನೇನೋ ಒಂದು ಸ್ಟೆಪ್ ಆಗೋಗ್ಬಿಟ್ಟಿರುತ್ತೆ. ಆ ರೀತಿ ಸಾವಿರಾರು ವರ್ಷಗಳಿಂದ ನಮ್ಮ ಹಿರಿಯರಿಂದ ಪಾಸಾಗಿ ಬಂದಿರುವಂತ ಜ್ಞಾನ ನಮ್ಗೆ ಆಲ್ಟರ್ ಆಗೋಗ್ಬಿಟ್ಟಿದೆ. ಅವ್ರು ಹೇಳಿದ್ದ ಉದ್ದೇಶನೇ ಬೇರೆ, ನಾವು ತಿಳ್ಕೊಂಡಿದ್ದ ಉದ್ದೇಶನೇ ಬೇರೆ. ಅದನ್ನ ಪಾಲಿಸಕ್ಕೆ ನಾವು ಇವಾಗ ಹಿಂದೆ ಮುಂದೆ ನೋಡ್ತೀವಿ. ಇದೇನೋ ಒಂದು ಮೂಢನಂಬಿಕೆನೇನೋ ಅಂತ ನೋಡ್ತೀವಿ. ಯಾಕೆ ಹೀಗಾಯ್ತು ಅಂದ್ರೆ, ಯಾವಾಗ ನಮ್ಮ ದೇಶದಿಂದ ಗುರುಕುಲ ಸಿಸ್ಟಮ್ನ ತೆಗೆದು ಹಾಕಿದ್ರು, ಅವಾಗಿಂದ ನಮ್ಗೆ ಈ ಜ್ಞಾನವನ್ನ ಸರಿಯಾಗಿ ಬಳಸ್ಕೊಳಕ್ ಆಗ್ಲಿಲ್ಲ. ಪದೇ 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 ಇನ್ವೇಡರ್ಸ್ ಬಂದು ನಮ್ಮ ಭಾರತವನ್ನ ಅಟ್ಯಾಕ್ ಮಾಡಿದ್ರಿಂದ ನಾವು ಬರೀ ಸರ್ವೈವಲ್ ಮೋಡಲ್ಲೇ ಹೋದ್ವಿ ಹೊರತು ನಮ್ಮ ಜ್ಞಾನವನ್ನ ನಾವು ಕರೆಕ್ಟ್ ಆಗಿ ಪಾಸ್ ಆನ್ ಮಾಡ್ಕೊಂಡಿಲ್ಲ. ಈಗ ಮತ್ತೆ ನಮ್ಮ ವೇದಗಳನ್ನ, ಉಪನಿಷತ್ಗಳನ್ನ ಸರಿಯಾಗಿ ಓದಿ ಅದರ ಹಿಂದಿರುವ ನಿಜವಾದ ಅರ್ಥವನ್ನ ನಾವು ತಿಳ್ಕೊಬೇಕಾಗಿದೆ.
ಹಾಗಿದ್ರೆ ಈ ಲಾ ಆಫ್ ಅಟ್ರಾಕ್ಷನ್ ಅಥವಾ ಆಕರ್ಷಣೆಯ ನಿಯಮವನ್ನ ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅಂತ ಅಂದ್ರೆ, ನೋಡಿ, ನಿಮ್ಮ ನಂಬಿಕೆ ನಿಮ್ಮ ಯೋಚನೆಗಳನ್ನ ರೂಪಿಸುತ್ತೆ. ನಿಮ್ಮ ಯೋಚನೆಗಳು ನಿಮ್ಮ ಭಾವನೆಗಳನ್ನ ರೂಪಿಸುತ್ತೆ. ಭಾವನೆಗಳು ನಿಮ್ಮ ಕ್ರಿಯೆಯನ್ನ ರೂಪಿಸುತ್ತೆ. ನಿಮ್ಮ ಕ್ರಿಯೆ ಕರ್ಮವನ್ನ ರೂಪಿಸುತ್ತೆ. ಈ ಕರ್ಮವೇ ನಮ್ಮ ಭಾಗ್ಯ. ಕೆಲವರು ಕರ್ಮ ಅಂತ ಅಂದ್ರೆ ಏನೋ ಒಂದು ಶಿಕ್ಷೆ ಅನ್ಕೋತಾರೆ. ಅದು ಶಿಕ್ಷೆ ಅಲ್ಲ, ನಿಮ್ಮ ಯೋಚನೆಗಳ ಪ್ರತಿರೂಪ ಅಷ್ಟೇ ಅದು. ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದರೆ ನಿಮ್ಮ ಕರ್ಮಗಳು ನೆಗೆಟಿವ್ ಆಗಿರುತ್ತೆ. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದರೆ ನಿಮ್ಮ ಕರ್ಮಗಳು ಪಾಸಿಟಿವ್ ಆಗಿರುತ್ತೆ ಅಷ್ಟೇ. ಹಾಗಿದ್ರೆ ನಾವು ಏನು ಮಾಡಬೇಕು, ನಮಗೆ ಬೇಕಾಗಿರೋದನ್ನ ನಾವು ಪಡ್ಕೊಬೇಕು ಅಂತಂದರೆ, ಫಸ್ಟ್ ನಿಮಗೆ ಏನು ಬೇಕು ಅನ್ನೋದನ್ನ ನೀವು ಕ್ಲಿಯರ್ ಆಗಿ ತಿಳ್ಕೊಬೇಕು. ತಿಳ್ಕೊಂಡಾದ್ಮೇಲೆ ಸಂಕಲ್ಪವನ್ನು ಮಾಡಬೇಕು. ಅಂದರೆ ಇಂಟೆನ್ಷನ್ನ ಕ್ರಿಯೇಟ್ ಮಾಡಬೇಕು. ನಿಮ್ಗೆ ಏನು ಬೇಕಿದ್ರೆ ಅದ್ರ ಮೇಲೆ ನನಗೆ ಇದು ಬೇಕು, ಇದು ಒಂದು ಸಂಕಲ್ಪ. ಅದಾದಮೇಲೆ ಆ ಭಾವದಲ್ಲಿ ನೀವು ಜೀವಿಸಬೇಕು. ಅಂದರೆ ಆ ಎಮೋಷನ್ಸಲ್ಲಿ ನೀವು ಜೀವಿಸಬೇಕು. ಆ ಎಮೋಷನ್ಸ್ನ ತರಬೇಕು ನೀವು. ಅದು ಸಿಕ್ಕರೆ ನಿಮಗೆ ಹೇಗಿರುತ್ತೆ, ಅದು ನೀವು ಅನ್ಕೊಂಡಿದ್ದು ಆದರೆ ನಿಮಗೆ ಹೇಗಾಗುತ್ತೆ, ಹೇಗಿರುತ್ತೆ ನಿಮ್ಮ ಮನಸ್ಸು, ಆ ರೀತಿ ಮನಸ್ಸನ್ನು ನೀವು ಕ್ರಿಯೇಟ್ ಮಾಡ್ಕೊಬೇಕು. ಆ ಭಾವನೆಯನ್ನು ನೀವು ಅನುಭವಿಸ್ಬೇಕು. ಅದಾದಮೇಲೆ ನೀವು ಶ್ರದ್ಧೆಯಿಂದ ನಂಬಬೇಕು, ಇದು ಹಾಗೇ ಆಗುತ್ತೆ ಅಂತ. ನೀವು ಯಾವಾಗ ನಂಬ್ತೀರಾ ಆವಾಗ ನಿಮ್ಮ ಆ್ಯಕ್ಷನ್ಸ್ ಅದೇ ರೀತಿ ಇರುತ್ತೆ. ನೀವೇನಾಗಬೇಕು ಅಂತ ಅಂದ್ಕೊಂಡಿರ್ತೀರಾ ಅದಕ್ಕೆ ತಕ್ಕನಾದ ಆ್ಯಕ್ಷನ್ಸ್ನ ತಗೋಬೇಕು, ಕ್ರಿಯೆಯನ್ನು ಮಾಡಬೇಕು, ಫಲವನ್ನು ದೇವರಿಗೆ ಬಿಡಬೇಕು. ಸೊ ಇದನ್ನೇ ದ ಸೀಕ್ರೆಟಲ್ಲಿ ಹೇಳಿರೋದು. ಯು ಹ್ಯಾವ್ ಟು ಆಸ್ಕ್, ಯು ಹ್ಯಾವ್ ಟು ಬಿಲೀವ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ರಿಸೀವ್ ಇಟ್. ಈ ಎಲ್ಲ ಸ್ಟೆಪ್ಗಳನ್ನ ನಾನು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ವೆಸ್ಟಿಂದ ಬಂದಂಥ ಜ್ಞಾನ ಅಲ್ಲ, ಇದು ಭಾರತದ ಮೂಲ. ಇದೇ ರೀತಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನೀವು ಇನ್ನೂ ತಿಳ್ಕೊಳ್ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಜ್ಞಾನವನ್ನು ಬೇರೆಯವ್ರಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ನೀವು ಲಾ ಆಫ್ ಅಟ್ರಾಕ್ಷನ್ನ ಹೇಗೆ ಅಳವಡಿಸ್ಕೊಂಡಿದ್ದೀರಾ? ಏನಾದರೂ ನಿಮ್ಮ ಹಿರಿಯರು ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಯಾವುದಾದ್ರೂ ಇಂಡೈರೆಕ್ಟ್ ಆಗಿ ಹೇಳ್ಕೊಟ್ಟಿರುವಂಥದ್ದು ಏನಾದರೂ ಇದೆಯಾ? ನಿಮ್ಮ ಜೀವನದಲ್ಲಿ ನೀವು ಪಾಲಿಸ್ತಾ ಇದ್ದೀರಾ ಅಂತ ನಿಮಗೆ ಏನಾದರೂ ತಿಳಿದಿದೆಯಾ ಅಂತ ಕಮೆಂಟ್ ಮಾಡಿ. ನಾನು ಭೇಟಿ ಆಗ್ತೀನಿ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ನಿಮ್ಮ ಫ್ಯಾಮಿಲಿಯನ್ನು ಖುಷಿಯಾಗಿಟ್ಕೊಳ್ಳಿ, ನೀವು ಖುಷಿಯಾಗಿರಿ, ನಗ್ನಗ್ತಾ ಇರಿ, ನಿಮ್ಮ ಮನಸ್ಸನ್ನು ಖುಷಿಯಾಗಿಟ್ಕೊಳ್ಳಿ. ಟೇಕ್ ಕೇರ್. ಬಾಯ್.